ನೋಡಿಪ್ಪ, ಎಷ್ಟೋ ವಿಷಯದಲ್ಲಿ ನೀವು ಹಿಂದೆ ಆಸಕ್ತಿ ವಹಿಸಿದ್ದೀರಾ. ಹಿಂದೆ ಒಂದ್ಸಲ ತಿರುಗಿ ನೋಡಿ, ನಿಮ್ಮ ಅನುಭವ ಏನು ಹೇಳುತ್ತೆ? ಆಸಕ್ತಿ ವಹಿಸ್ತೀವಿ, ಆಮೇಲೆ ಆಸಕ್ತಿ ಕಡಿಮೆ ಆಗ್ತದೆ. ನಾವು ಆಸಕ್ತಿ ವಹಿಸಿದ್ದು ಪೂರ್ಣವಾದ ಮೇಲೂ ಕೂಡ ಮತ್ತೆ ಬೇರೆ ಇನ್ನೊಂದು ಆಸಕ್ತಿ ಉಟ್ಕೊಳ್ತದೆ ಅಲ್ವಾ? ಆಸೆಯ ಶೃಂಖಲೆಗೆ ಕೊನೆ ಇಲ್ಲ. ಆದ್ರಿಂದ ಆಸೆಗಳು ಬರಲಿ ಹೋಗ್ಲಿ ಪರವಾಗಿಲ್ಲ, ಆದರೆ ನನ್ನ ಆಸೆ ಪೂರೈಕೆ ಆದಮೇಲೆ ನಾನು ಪ್ರಸನ್ನವಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅಂತ ನೀವು ಹೊರಟ್ರೆ ಅದು ದೊಡ್ಡ ತಪ್ಪಾಗ್ತದೆ. ಈಗ ನೀವು ಸಂತೋಷವಾಗಿರಿ, ನಿಮ್ಮ ಆಸೆಗೇನಿದೆಯೋ ಅದು ಬಿಡಿ, ಭಗವಂತನ ಕೊಡಿ. ಇದು ನನ್ನ ಆಸೆಯಪ್ಪ, ಇದಕ್ಕಿಂತ ನೀನೇನಾದ್ರು ಇನ್ನೂ ಚೆನ್ನಾಗಿ ನನಗೇನಾದರೂ ಕೊಡೋದಿದ್ರೆ ಅದು ಕೊಡು, ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬೇಕು. ನೀವು ಏನೋ ಒಂದು ಸ್ಕೂಟರ್ ತಗೋಬೇಕು ಅಂದ್ಕೊಂಡಿದ್ದೀರಾ, ಭಗವಂತ ನಿಮಗೆ ಕಾರೇ ಕೊಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ನಾನು ಸ್ಕೂಟ್ರ್ ಕೊಡು ಅಂದಾಗ ಏನು ಹೇಳ್ತೀನಿ, ನೀವು ನನಗೆ ಸ್ಕೂಟ್ರ್ ಬೇಕು, ಅದು ಇದಕ್ಕಿಂತ ದೊಡ್ಡದು ನಿಮ್ಗೆ ಏನಾದರೂ ಕೊಡಬೇಕು ಅಂತ ನಿನ್ನ ಮನಸ್ಸಲ್ಲಿದ್ದರೆ ಅದನ್ನು ನೀವು ಹಾಗೆ ಮಾಡಪ್ಪ ಅಂತೇಳಿ ಭಗವಂತನ ಮೇಲೆ ಬಿಡ್ಬೇಕಂತ. ಆಯ್ತಲ್ಲ?